ಹೆಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನಿವತ್ತೊಂದು ಸಿಂಪಲ್ ಆಗಿರೋ, ಟೇಸ್ಟಿಯಾಗಿರೋ, ಹೆಲ್ದಿ ಆಗಿರೋ ಜೀರೋ ವೇಸ್ಟ್ ಚಟ್ನಿ ಮಾಡಿ ತೋರ್ಸಕತ್ತೀನಿ. ಇದು ಜೀರೋ ವೇಸ್ಟ್ ಚಟ್ನಿ ಯಾಕಂದ್ರೆ ಇದಕ್ಕೆ ನಾನು ಹೀರೆಕಾಯಿ ಮೇಲೆ ಹೆರ್ಚ್ಕೊಂಡಿರೋ ಸಿಪ್ಪಿನಷ್ಟೇ ಬಳಸ್ಕೊಂಡಿನಿ. ಅದರಿಂದ ಚಟ್ನಿ ಮಾಡಾಕತ್ತೀನಿ. ಇದನ್ನು ಮಾಡೋಕೆ ಹೀರೆಕಾಯಿ ಹೆರ್ಚ್ಕೊಂಡಿದ್ದು ಮ್ಯಾಗಿನ ಸಿಪ್ಪಿನಷ್ಟೇ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 2-3 ಸರಿ ನೀಟಾಗಿ ತೊಳ್ಕೊಂಡಿನಿ. ಇದ್ರ ಮೇಲೆ ಕ್ರಿಮಿನಾಶಕ ಹೋಗ್ಲಿ ಅನ್ನೋ ಕಾರಣಕ್ಕೆ ಉಪ್ಪು ನೀರು ಬಳಸ್ಕೊಳಕತ್ತೀನಿ. ಉಪ್ಪು ನೀರಿಂದ 1-2 ಸರಿ ತೊಳ್ಕೊಂಡಾದ್ಮೇಲೆ ಪ್ಲೇನ್ ನೀರು ಹಾಕ್ಕೊಂಡು 1-2 ಸರಿ ನೀರು ಹೀರೆಕಾಯಿ ಸೊಪ್ಪಿನೆಲ್ಲ ನೀಟಾಗಿ ತೊಳ್ಕೊಂಡು ಅಷ್ಟೊತ್ತಿಗೆ ಒಂದು ಪಾತ್ರೆ ಇಟ್ಟು ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೆ. ಇದನ್ನು ವಾಶ್ ಮಾಡ್ಕೊಳ್ಳೋರು ಅಷ್ಟೇ ನೀರೆಲ್ಲ ಬಿಸಿಯಾಗಿತ್ತು. ಇದನ್ನು ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಬಿಸಿ ಆಗಿದ್ದ ನೀರಿಗೆ ಹೀರೆಕಾಯಿ ಸಿಪ್ಪಿನೆಲ್ಲ ಹಾಕೀನಿ. ಸಿಪ್ಪಿನ ಅದರೊಳಗೆ ಹಾಕೋದು ಉದ್ದೇಶ ಅಷ್ಟೇ. ಅದು ನಾನು ಬಳಸ್ಕೊಂಡಿರೋ ಹೀರೆಕಾಯಿ ಸಿಪ್ಪಿದು ಮ್ಯಾಗಿನ ಸ್ವಲ್ಪ ಬಿರುಸಿತ್ತು. ಅದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗೆ ಹುರ್ಕೋಬೇಕಂದ್ರೆ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ಹೀರೆಕಾಯಿ ಸಿಪ್ಪಿ ಕುದಿಸ್ಕೊಳಕತ್ತೀನಿ. ಇದು ಒಂದು ಸರಿ ಕುದ್ದಾದ್ಮೇಲೆ ಅದನ್ನು ನೀರು ಬಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿನಿ. ಅದೇ ಪಾತ್ರೆಗೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡು ಅದ್ರ ಜೊತೆ ಅದನ್ನು ಹುರ್ಕೊಂಡಿನಿ. ಇದು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನೀವು ಹಾಕ್ಕೋಬೋದು. ನಾನು 2 ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡಿನಿ. ಅದರೊಳಗೆ ಹೀರೆಕಾಯಿ ಇದು ಬಸ್ತಿದ್ದೆಲ್ಲ ಸಿಪ್ಪೆ ಇದ್ದದನ್ನು ಅದ್ರ ಹಸಿಮೆಣ್ಸಿನ್ಕಾಯಿ ಜೊತೆ ಇದನ್ನು ಹುರ್ಕೊಂಡಿನಿ. ಇದು ಸಿಪ್ಪೆ ಅಷ್ಟೇ ಇದ್ದದ ಸಲುವಾಗಿ ಎಳೆಯಾಗಿ ಗಂಟಾಗಿರ್ತದೆ. ಅದಕ್ಕೆ ಒಂದು ಸ್ವಲ್ಪ ಕೈಯಿಂದ ಬಿಡಿಸ್ಕೊಂಡು ಅದನ್ನು ಎಣ್ಣೆ ಜೊತೆ ತಾಳಿಸ್ಕೊಂಡು ಅದನ್ನು 1-2 ನಿಮಿಷ ಅದೇ ಎಣ್ಣೆ ಒಳಗೆ ಮುಚ್ಚಿಟ್ಟಿನಿ, ಉಗಿ ಒಳಗೆ ಸ್ವಲ್ಪ ಇದು ಆಗಲಿ ಅಂಥೇಳಿ. ಮುಗಿದಾದ್ಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿನಿ. ಆಮೇಲೆ 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿನಿ. ಇದಕ್ಕೆ ನಾನು ಒಗ್ಗರಣೆ ಹಾಕಕತ್ತಿಲ್ಲ. ಸೊ ಹಸಿ ಬೆಳ್ಳುಳ್ಳಿ ಫ್ಲೇವರ್ ಯಾರಿಗೆ ಇಷ್ಟ ಆಗುತ್ತಲ್ಲ ಈ ಚಟ್ನಿ ಮಸ್ತ್ ಇಷ್ಟ ಆಗುತ್ತೆ ಅವ್ರಿಗೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ ಈ ಚಟ್ನಿದು. ಒಂದ್ಸರಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ನಾನು ಇದನ್ನು ರುಬ್ಕೊಳ್ಳೋಕ್ಕೂ ನೀರು ಬಳಸಕತ್ತಿಲ್ಲ. ನೀವು ಪೇಸ್ಟ್ ಥರ ಚಟ್ನಿ ಯಾರಿಗೆ ಇಷ್ಟ ಆಗುತ್ತೋ ಅವರು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಕೋಬೋದು. ಇದಕ್ಕೆ ನೀರು ಆ್ಯಡ್ ಮಾಡೋ ನೆಸಸರಿ ಇಲ್ಲ. ಹಾಗೆ ನಾನು ಕುದಿಸ್ಕೊಂಡಿದ್ದು ನೀರಿನ ಅಂಶ ಅದರೊಳಗೆ ಇರುತ್ತಲ್ಲ, ಸೊ ಅದು ಹಾಗೆ ಗ್ರೈಂಡ್ ಆಗುತ್ತೆ. ಇದು ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ಪಲ್ಯ ಜೊತೆ ಸೈಡ್ ಡಿಶ್ ಆಗಿ, ಆಮೇಲೆ ಬಿಸಿ ರೊಟ್ಟಿ ಜೊತೆ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಕಾಂಬಿನೇಷನ್ ಆಗುತ್ತೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ಖಾರಾಗಿ ಈ ವೆದರ್ಗೆ ಮಸ್ತ್ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.